ಕರ್ನಾಟಕ ರಾಜ್ಯದ ವಿಧಾನಸಭೆ ಮತ್ತು ವಿಧಾನಮಂಡಲ ಜಂಟಿ ಸಮಾವೇಶದ ಅಧಿವೇಶನದ ಈ ದಿನ ನಡೆದಂಥ ಘಟನೆ ಕರ್ನಾಟಕ ರಾಜ್ಯದ ಕರಾಳ ಇತಿಹಾಸವಾಗಿ ಭಾರತೀಯ ಜನತಾ ಪಾರ್ಟಿಯವರು ಸೃಷ್ಟಿ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ನೆಲದ ಕಾನೂನಿಗೆ ಗೌರವ ಕೊಡ್ತಕ್ಕಂಥ ರಾಜ್ಯ, ಸಂವಿಧಾನದ ಮೇಲೆ ಅಪಾರವಾದ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥ ರಾಜ್ಯ, ಸಂವಿಧಾನಿಕ ಪದವಿಯಲ್ಲಿ ಇರ್ತಕ್ಕಂಥ ರಾಜ್ಯಪಾಲರು ಅಂತ ಹೇಳಿದಾಗ ಸಂವಿಧಾನದ ಮುಖ್ಯಸ್ಥರು, ಸಂವಿಧಾನವನ್ನು ಕಾಪಾಡ್ತಕ್ಕಂಥವರು ರಾಜ್ಯಪಾಲರು. ಇವತ್ತು ನಡೆದ ಘಟನೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಕರಾಳ ಇತಿಹಾಸವನ್ನು ಸೃಷ್ಟಿ ಮಾಡಿದೆ. ಕರ್ನಾಟಕ ರಾಜ್ಯಕ್ಕೆ ಮಸಿಯನ್ನು ಬಳಿಲಿಕ್ಕೆ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿ ನೇಮಿತ ತವರ್ಚಂದ್ ಗೆಲಾಟ್ರವರು ಇವತ್ತು ಮಾಡಿರ್ತಕ್ಕಂಥದ್ದು, ಕರ್ನಾಟಕ ರಾಜ್ಯದ ಜನತೆಗೆ ಅಪಮಾನವನ್ನು ಮಾಡಿರ್ತಕ್ಕಂಥದ್ದು. ಸಂವಿಧಾನದಲ್ಲಿ ಇರ್ತಕ್ಕಂಥ ಆರ್ಟಿಕಲ್ 176(1) ಅದರ ಪ್ರಕಾರ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಗವರ್ನರ್ ಅವರ ಅಧಿಕಾರವನ್ನು ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ. ಕೌಲ್ ಅಂಡ್ ಶಕ್ತರ್ ಅಂತ ಹೇಳಿ ಪಾರ್ಲಿಮೆಂಟರಿ ಪ್ರಾಕ್ಟೀಸ್ ಅಂಡ್ ಪ್ರೊಸೀಜರ್ ಅದರಲ್ಲೂ ಸಹ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವ ಸರ್ಕಾರದ ಕ್ಯಾಬಿನೆಟ್ ತೀರ್ಮಾನ ಮಾಡಿ ಒಂದು ಸಂದೇಶವನ್ನು ಗವರ್ನರ್ ಮೂಲಕ ರಾಜ್ಯಕ್ಕೆ ಹೇಳಲಿಕ್ಕೆ ಅವರು ಮನವಿ ಮಾಡ್ತಾರೆ, ಅದನ್ನು ಅಕ್ಷರಶಃ ಅಲ್ಲಿ ಸದನದಲ್ಲಿ ಓದ್ತಕ್ಕಂಥ ಕೆಲಸ ಗವರ್ನರ್ ಮಾಡಬೇಕಾಗಿತ್ತು. ಗವರ್ನರ್ ಅವರು ಇವತ್ತು ಸಾಂಪ್ರದಾಯಿಕವಾಗಿ ಬಂದು ಏನು ಸರ್ಕಾರ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿ ಭಾಷಣವನ್ನು ರೆಡಿ ಮಾಡಿ ಕೊಟ್ಟಿದ್ರು, ಅದನ್ನು ಸಂದೇಶವನ್ನು ತಯಾರು ಮಾಡಿ ಕೊಟ್ಟಿದ್ರು, ಅದನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ ಅವ್ರದ್ದೇ ಆದ ಭಾಷಣವನ್ನು ಓದಿದ್ದಾರೆ. ಈಗಾಗಲೇ ಸುಪ್ರೀಂ ಕೋರ್ಟು ತಮಿಳುನಾಡು ಗವರ್ನರ್ ವಿಚಾರದಲ್ಲಿ ಮತ್ತು ಇನ್ನೂ ಹಲವಾರು ಗವರ್ನರ್ಗಳ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಗವರ್ನರ್ ಅವರು ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಏನೂ ಅಲ್ಲ. ರಾಜ್ಯಪಾಲರು ಕರ್ನಾಟಕ ರಾಜ್ಯದ ಅಥವಾ ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅದರ ಸಲಹೆ ಮೇರೆಗೆ ಅವರು ಕ್ರಮ ತೆಗೆದುಕೊಳ್ಬಹುದೇ ವಿನಃ ಅವರು ಸ್ವತಃ ಯಾವುದೇ ರೀತಿಯ ಅಧಿಕಾರ ಅವ್ರಿಗಿಲ್ಲ, ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ, ಅವರ ಮನಸ್ಸು ಬಂದಂಗೆ ಸ್ವೇಚ್ಛಾಚಾರವಾಗಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದೆ. ಈ ರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು ವೆಸ್ಟ್ ಮಿನಿಸ್ಟರ್ ಪ್ರಾಕ್ಟೀಸ್ ಅಂದರೆ ಏನು ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಏನು ವ್ಯವಸ್ಥೆ ಇದೆ, ಕ್ಯಾಬಿನೆಟ್ ತಯಾರು ಮಾಡಿದಂಥ ವರದಿಯನ್ನು ಓದ್ತಕ್ಕಂಥದ್ದು ಬ್ರಿಟಿಷಲ್ಲಿ ಬ್ರಿಟಿಷ್ ರಾಣಿ ಇಲ್ಲ ಮಹಾರಾಜ ಮಾಡ್ತಕ್ಕಂಥದ್ದು. ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿರೋದ್ರಿಂದ ಇಲ್ಲಿ ಗವರ್ನರು ಇಲ್ಲ ರಾಷ್ಟ್ರಪತಿಗಳು ಏನು ಕ್ಯಾಬಿನೆಟ್ ವರದಿ ಅಥವಾ ಒಂದು ವರದಿಯನ್ನು ಕೊಟ್ಟಿರ್ತಾರೆ ಅದನ್ನು ಸಂದೇಶನ ಓದಬೇಕಾಗುತ್ತೆ, ನಾವು ಸ್ವಂತ ಹೇಳಲಿಕ್ಕಾಗೋದಿಲ್ಲ. ಇವತ್ತು ಮಾಡಿರ್ತಕ್ಕಂಥ ಗವರ್ನರ್ ರಾಜ್ಯಪಾಲರು ಮಾಡಿದ್ದಾರೆ ಏನು ಅಂತ ಹೇಳಿದ್ರೆ, ನಾಗ್ಪುರ್ ಯೂನಿವರ್ಸಿಟಿಯಿಂದ ಬಂದಿರತಕ್ಕಂಥ 2 ಅಕ್ಷರವನ್ನು ಓದಿ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಅಪಮಾನ ಮಾಡಿದ್ದಾರೆ. ಅದರಲ್ಲಿ ನಾವು ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕೆಲವು ಶಾಸಕರು ನನ್ನ ಬಟ್ಟೆಯನ್ನು ಹರಿದು ಹಿಂದೆಯಿಂದ ಹರಿದಿದ್ದಾರೆ. ಮುಂದೆ ಬರಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಅವ್ರಿಗೆ ರಣಹೇಡಿಗಳು, ಬ್ರಿಟಿಷರ ಬೂಟ್ ನೆಗ್ದವ್ರು ಭಾರತೀಯ ಜನತಾ ಪಾರ್ಟಿಯವರು, RSS ಅವರು ಮುಂದೆ ಬಂದು ಹೋರಾಟ ಯಾವತ್ತೂ ಮಾಡಲಿಕ್ಕೆ ಅವ್ರಿಗೆ ಧೈರ್ಯ ಇಲ್ಲ. ಗವರ್ನರ್ ಮೂಲಕ ಕರ್ನಾಟಕ ರಾಜ್ಯದ ಹೆಸರಿಗೆ ಮಸಿ ಬಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ಪ್ರಗತಿಶೀಲ ರಾಜ್ಯ ಅನ್ಸ್ಕೊಂಡಿರ್ತಕ್ಕಂಥದ್ದು, ಅತಿ ಹೆಚ್ಚಿನ GST ಕೊಡ್ತಕ್ಕಂಥ ರಾಜ್ಯ ಅನ್ಸ್ಕೊಂಡಿರ್ತಕ್ಕಂಥದ್ದು, ಸಿಲಿಕಾನ್ ವ್ಯಾಲಿ ಅಂತ ಅನ್ಸ್ಕೊಂಡಿರ್ತಕ್ಕಂಥದ್ದು, ಧರ್ಮ ನಿರಪೇಕ್ಷಿತ ರಾಜ್ಯ ಅಂತ ಅನಿಸ್ಕೊಂಡಿರೋದು, ಸರ್ವ ಜನಾಂಗದ ಶಾಂತಿಯ ತೋಟ ಅನಿಸ್ಕೊಂಡಿರ್ತಕ್ಕಂಥ ರಾಜ್ಯಕ್ಕೆ ಗವರ್ನರ್ ಅವ್ರಿಗೆ ಭಾರತೀಯ ಜನತಾ ಪಾರ್ಟಿಯವರು, RSS ರವರು ಕರ್ನಾಟಕ ರಾಜ್ಯಕ್ಕೆ ಮಸಿ ಬಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ತಕ್ಕ ಉತ್ತರವನ್ನು ನಾವು ಸಹ ಕೊಡ್ತೀವಿ ಅನ್ನೋದನ್ನ ಇವ್ರು ತಿಳ್ಕೊಳ್ಬೇಕು. ಏನಾದರೂ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಧೈರ್ಯ ಇದ್ರೆ ನನ್ನ ಎದುರಿಗೆ ಬಂದು ಹೋರಾಟ ಮಾಡಲಿ, ನನ್ನ ಎದುರಿಗೆ ಬಂದು ಚರ್ಚೆ ಮಾಡಲಿ ಸದನದಲ್ಲಿ, ಅದಕ್ಕೆ ಉತ್ತರ ಕೊಡ್ತೀನಿ. ಇವ್ರಿಗೆ ಫ್ಯಾಷನ್ ಆಗ್ಬಿಟ್ಟಿದೆ, ಇವ್ರ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ರೆ ಇಲ್ಲದೆ ಇರೋದೆಲ್ಲ ಪದಪುಂಜಗಳನ್ನ ಉಪಯೋಗಿಸಿ ಮಾತಾಡ್ತಾರೆ. ಇವ್ರು ಯಾರು ಅಂತ ಹೇಳಿ ಗೊತ್ತು. ಭಾರತೀಯ ಜನತಾ ಪಾರ್ಟಿಯವರು ನನ್ನ ಬಗ್ಗೆ ಏನು ಮಾತಾಡೋದು ಬೇಕಾಗಿಲ್ಲ. ಇನ್ನೂ ಸಹ ಈ ಥರ ಮುಂದೆ ಹೊಡೆದ್ರೆ ಇನ್ನು ಯಾವ್ಯಾವ ರೀತಿ ಪ್ರತಿಭಟನೆ ಎದುರಿಸಬೇಕಾಗೋದು ಇವ್ರು ನೋಡಬೇಕು. ನಾವೇನು ನಾಗ್ಪುರ್ ಯೂನಿವರ್ಸಿಟಿಯಿಂದ ತಯಾರಾಗಿರ್ತಕ್ಕಂಥವ್ರಲ್ಲ, ಬೆಂಗಳೂರು ಯೂನಿವರ್ಸಿಟಿನಲ್ಲಿ ತಯಾರಾಗಿರ್ತಕ್ಕಂಥವ್ರು. ಇವ್ರಿಗೆಲ್ಲ ಸರಿಯಾದ ಉತ್ತರವನ್ನು ಕೊಡ್ಲಿಕ್ಕೆ ನಮ್ಗೆ ಧೈರ್ಯ ಇದೆ, ಶಕ್ತಿ ಇದೆ, ಆ ಒಂದು ನೈತಿಕತೆನೂ ಇದೆ ಅನ್ನೋದನ್ನ ಇವ್ರಿಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಸರ್, ಈಗ ಹೇಳಿದ್ದಾರೆ ಬಿಜೆಪಿ ಅವರು
ಗೂಂಡಾ ವರ್ತನೆ ಮಾಡಿದ್ದಾರೆ ರಾಜ್ಯಪಾಲರ ವಿರುದ್ಧ, ಅವ್ರಿಗೆ ಅಡ್ಡಿಪಡಿಸಿದ್ದಾರೆ. ಮೊದಲನೇದಾಗಿ ಎಚ್ ಕೆ ಪಾಟೀಲ್ ವಿರುದ್ಧ ಕ್ರಮ ಆಗಬೇಕು, ಇದನ್ನು ನಾವು ಮಂಡಿಸ್ತೇವೆ ಮತ್ತೆ ಇದನ್ನು ಖಂಡನೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಈಗ ಭಾರತೀಯ ಜನತಾ ಪಾರ್ಟಿನೇ ಅದು ಗುಂಡಾ, ಭ್ರಷ್ಟಾಚಾರ, ಆ ವ್ಯಭಿಚಾರ ಪಾರ್ಟಿಗಳು. ಇವರು ನಮ್ಮ ಮೇಲೆ ಗುಂಡಾಗಿರಿ ಅನ್ನೋದೇನು ಹೇಳಬೇಕಾದಿಲ್ಲ. ಪ್ರತಿಭಟನೆ ಭಾರತೀಯ ಜನತಾ ಪಾರ್ಟಿಯ ಗವರ್ನರ್ ಅವ್ರಿಗೆ ನಾವು ಗೌರವಯುತವಾಗಿ ಈಗಾಗಲೇ ನಿನ್ನೆ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ, ನಾನು ಭಾಷಣ ಮಾಡೋದಿಲ್ಲ ಅಂತ ಹೇಳಿ. ಇಲ್ಲಿ ಬಂದ ಮೇಲೆ ಅವರು ಗೌರವಯುತವಾಗಿ ಭಾಷಣ ಮಾಡಬೇಕಾಗಿತ್ತು. ಭಾಷಣ ಮಾಡದೆ ಹೊರಗಡೆ ಹೋಗುವಾಗ ನಾವು ನಮ್ಮ ಹಕ್ಕು, ಅದನ್ನ ಪ್ರತಿಭಟನೆ ಮಾಡಿದ್ದೀವಿ. ಎಲ್ಲಾದರೂ ಟಿವಿನಲ್ಲಿ ಯಾರಾದರೂ ಗುಂಡಾಗಿರಿ ಮಾಡಿದ್ದಾರೆ ಅಂತ ತೋರಿಸಿ, ಗುಂಡಾಗಿರಿ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯವರು. ನನ್ನ ಬಟ್ಟೆಯನ್ನು ಹರಿದು ಹಾಕಿರ್ತಕ್ಕಂಥದ್ದು ಹಿಂದೆಯಿಂದ ಬಂದು ಹರಿದಿದ್ದಾರೆ, ಮುಂದೆಯಿಂದ ಅಲ್ಲಿಗೆ ಧೈರ್ಯ ಇಲ್ಲ ಇವರಿಗೆ. ರಣ ಹೇಡಿಗಳು ಇವರು ಭಾರತೀಯ ಜನತಾ ಪಾರ್ಟಿಯವರು. ಯಾರು ಅಂತ ನಾನು ಹಿಂದೆಯಿಂದ ನೋಡೋಕ್ಕಾಗೋದಿಲ್ಲ. ಇದು ಭಾರತೀಯ ಜನತಾ ಪಾರ್ಟಿಯ ಕಿಡಿಗೇಡಿಗಳು ಮಾಡಿರ್ತಕ್ಕಂಥ ಕೆಲಸ ಸದನದೊಳಗಡೆ.